ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರು ರಿಪೋರ್ಟರ್ ಆದ ರಾಘವೇಂದ್ರ ಅವರು. ರಾಘವೇಂದ್ರ, ಏನಿದು ಮೈಸೂರಲ್ಲಿ ಕೆವಿಸಿ ಆಸ್ಪತ್ರೆಯಲ್ಲಿ ಇಷ್ಟೊಂದು ದೊಡ್ಡ ದಂಧೆ ನಡೀತಾ ಇದ್ರು ಕೂಡ ಯಾವ ಕ್ರಮವನ್ನು ತಗೊಳ್ತಾ ಇಲ್ಲ. ಆ ದಂಧೆ ನೋಡ್ತಾ ಇದ್ರೆ ಎಲ್ಲಿಗೂ ಒಂದ್ಸರಿ ಶಾಕ್ ಆಗುತ್ತೆ. ಏನ್ ಹೇಳ್ತೀರಾ? ಹೌದು ಶಿಲ್ಪಾ, ಇದು ಮೈಸೂರಿನ ಹಾರ್ಟ್ ಸಿಟಿ ಅಂದ್ರೆ ಹೃದಯ ಭಾಗದಲ್ಲಿ ಇರ್ತಕ್ಕಂತ ಆಸ್ಪತ್ರೆ. ಅಂದ್ರೆ ದೇವರಾಜ ಮೊಹಲ್ಲಾ ಅಂತಂದ್ರೆ ಅದು ಮೈಸೂರಿನ ಹಾರ್ಟ್ ಸಿಟಿ. ಆ ಆಸ್ಪತ್ರೆಯ ಮಧ್ಯಭಾಗದಲ್ಲೇ ಇದು 4 ವರ್ಷಗಳ ಹಿಂದೆ ಒಂದು ಹೋಟೆಲ್ ಆಗಿ ಕೆವಿಸಿ ಅಂತೇಳಿ ಕೆವಿಸಿ ಹೋಟೆಲ್ ಆಗಿ ಇದ್ದಿದ್ದು. ಅದು ಕೂಡ ಈ ಒಂದು ಹೋಟೆಲ್ ನಿರ್ಮಾಣ ಮಾಡದಂತ ಸಂದರ್ಭದಲ್ಲಿ ಕಟ್ಟಡವನ್ನ ಕೂಡ ಅಕ್ರಮವಾಗಿ ಫುಟ್ಪಾತ್ ಅನ್ನ ಅತಿಕ್ರಮಣ ಮಾಡಿ ನಿರ್ಮಾಣ ಮಾಡಿತ್ತು. ಆಗ್ಲೂ ಕೂಡ ವಿವಾದ ಆಗಿತ್ತು. ಅದಾದ ನಂತರ ಇವರು ಹೋಟೆಲ್ ನ ಶುರು ಮಾಡಿದ ನಂತರ ಬಾರ್ ಲೈಸೆನ್ಸ್ ತಗೊಳ್ಳೋದಕ್ಕೆ ಮುಂದಾಗಿದ್ರು. ಇದರ ಅಕ್ಕಪಕ್ಕದಲ್ಲೇ ಒಂದು ಭಾಗದಲ್ಲಿ ದರ್ಗಾ ಇದೆ, ಮುಸ್ಲಿಮರ ದರ್ಗಾ ಇದೆ. ಅಲ್ಲಿ 100 ಜನ ಅಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾರೆ. ಪಕ್ಕದಲ್ಲೇ ಹೊಂದ್ಕೊಂಡಂಗೆ ದರ್ಗಾ ಇದೆ. ಇನ್ನೊಂದು ಕಡೆ ಕಾಂಪೌಂಡ್ ನಲ್ಲಿ ರೋಟರಿ ಶಾಲೆ ಅಂತೇಳಿ ಸಾವಿರಾರು ಮಕ್ಕಳುಗಳು ಅಲ್ಲಿ ಓದ್ತಾ ಇದ್ದಾರೆ. ಈ ಎರಡೂ ಇರ್ತಕ್ಕಂತ ಸಂದರ್ಭದಲ್ಲಿ ಇವರು ಬಾರ್ ಲೈಸೆನ್ಸ್ ನ ಹೇಗ್ ತಗೊಳ್ತಾರೆ ಅನ್ನುವಂಥದ್ದು ವಿವಾದ ಆಗಿತ್ತು. ಆದ್ರೂ ಕೂಡ ಬಹಳ ಅಧಿಕಾರಿಗಳ ಪ್ರಭಾವ ಬೀರಿ ಅವರು ಬಾರ್ ಲೈಸೆನ್ಸ್ ನ ಕೂಡ ತಗೊಂಡಿದ್ರು. ಆದ್ರೆ ಯಾವಾಗ ಜನ ಅದರ ವಿರುದ್ಧವಾಗಿ ಕೋರ್ಟ್ಗೆ ಹೋಗ್ಲಿಕ್ಕೆ PAL ಆಗ್ಲಿಕ್ಕೆ ತಯಾರು ಮಾಡ್ಕೊಂಡ್ರು, ಆ ಸಂದರ್ಭದಲ್ಲಿ ಅವರು ಅಷ್ಟೊತ್ತಿಗಾಗಲೇ ಕೊರೋನಾ ಆವರಿಸಿತ್ತು. ಕೊರೋನಾ ಸಂದರ್ಭದಲ್ಲಿ ಈ ಹೋಟೆಲ್ ಅನ್ನ ಕ್ವಾರಂಟೈನ್ ಮಾಡ್ಕೊಳ್ಳೋದಕ್ಕೆ ಜಿಲ್ಲಾಡಳಿತ ತಗೊಂಡಿತ್ತು. ಆ ಜಿಲ್ಲಾಡಳಿತ ಯಾವ ಕ್ವಾರಂಟೈನ್ ಯಾವಾಗ ತಗೊಂಡು ವಾಪಸ್ ಕೊಡ್ತೋ ಅವರಿಗೆ ಇಲ್ಲಿ ಹೋಟೆಲ್ಗಿಂತ ಆಸ್ಪತ್ರೆ ಮಾಡದೆ ನಮ್ಗೆ ಏನು ಅನುಕೂಲ ಆಗುತ್ತೆ, ಲಾಭ ಆಗುತ್ತೆ ಅನ್ನುವಂತ ಉದ್ದೇಶದಿಂದ ಇದಕ್ಕಿದ್ದಂಗೆನೆ ಕೆಲವೇ ತಿಂಗಳುಗಳಲ್ಲಿ ಈ ಒಂದು ಹೋಟೆಲ್ ಅನ್ನ ಆಸ್ಪತ್ರೆಯಾಗಿ ಪರಿವರ್ತನೆ ಮಾಡಿಕೊಂಡು ಆಸ್ಪತ್ರೆ 4 ವರ್ಷದಿಂದ ನಡೀತಾ ಇದೆ. ಕೊರೋನಾ ಮುಗಿದ ಮೇಲೆ ಇದು ಆಸ್ಪತ್ರೆಯ ರೂಪ ತಗೊಂಡಿದೆ. ಆದ್ರೆ ಆಸ್ಪತ್ರೆಯಲ್ಲಿ ಸರಿಯಾದಂತ ಸೌಕರ್ಯಗಳಿಲ್ಲ, ಸರಿಯಾದಂತ ತಜ್ಞ ವೈದ್ಯರುಗಳಿಲ್ಲ. ಅಂದ್ರೆ ಏನು ಒಂದು ಆಸ್ಪತ್ರೆಗೆ ಇರ್ಬೇಕಾದಂತ ಒಂದು ಏನು ನೀತಿ ನಿಯಮಗಳೇನಿದೆ ಅದ್ಯಾವುದನ್ನು ಕೂಡ ಇಲ್ಲಿ ಪಾಲನೆ ಮಾಡಿಲ್ಲ. ಕೇವಲ ಏನ್ ಇದ್ದಿದ್ದಂತ ಹೋಟೆಲ್ ಅನ್ನ ರೂಮ್ಗಳನ್ನ ಬೆಡ್ಗಳನ್ನಾಗಿ ಪರಿವರ್ತನೆ ಮಾಡಿ ಏನು ದನದ ಕೊಟ್ಟಿಗೆ ತರ ಏನು ಜನನ್ನ ತುಂಬ್ತಾರೆ. ಅಲ್ಲದೆ ಈಗ ಹಾರ್ಟ್ ಸಿಟಿ ಮಧ್ಯೆ ಇರೋದ್ರಿಂದ ಅನಿವಾರ್ಯವಾಗಿ ಜನ ಕೂಡ ಇದು ಒಳ್ಳೆ ಆಸ್ಪತ್ರೆ ಇರ್ಬೋದು ಅಂತೇಳಿ ಕೂಡ ಅಲ್ಲಿಗೆ ಬರ್ತಾರೆ. ಹೀಗಾಗಿ ನೋಡಿ, ಮೊನ್ನೆ ಆದಂತ ಈ ಘಟನೆ ಏನಿದೆ, ಏನ್ ಮಹಿಳೆ ಮಗುನ ತಗೊಂಡಾಗ ಅಡ್ಮಿಟ್ ಮಾಡದಂತ ಸಂದರ್ಭದಲ್ಲಿ ಇಡೀ ರಾತ್ರಿ ಯಾವುದೇ ಒಬ್ಬ ವೈದ್ಯ ಕೂಡ ಅವ್ರನ್ನ ಅಟೆಂಡ್ ಮಾಡ್ದೇನೆ ಬೆಳಿಗ್ಗೆ ತನಕನ ಆ ಮಗು ನರಳಾಡಿದೆ, ಒದ್ದಾಡಿದೆ. ಈ ಒಂದು ತಾಯಿ ಆಕ್ರೋಶದಿಂದಾಗಿ ಇವತ್ತು ಈ ಒಂದು ಪ್ರಕರಣ ಇಷ್ಟು ದೊಡ್ಡ ಮಟ್ಟಿಗೆ ಏನು ಎಲ್ಲಾ ಕಡೆ ವ್ಯಾಪಕವಾಗಿ ಹರಡಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಈ ಹಾಸ್ಪಿಟಲ್ ವಿರುದ್ಧ ದೂರುಗಳು ಬರ್ತಾನೆ ಇದಾವೆ. ದೇವರಾಜ ಪೊಲೀಸ್ ಠಾಣೆಗೆ ಕೂಡ ರಿಪೀಟೆಡ್ಲಿ ಆಸ್ಪತ್ರೆಗೆ ದೂರುಗಳು, ಬಿಲ್ ವಿಚಾರ ಇರ್ಬೋದು, ಬೇರೆ ಬೇರೆ ವಿಚಾರದಲ್ಲಿ ದೂರುಗಳಿದ್ರು ಕೂಡ ಪೊಲೀಸ್ನವರು ಕೂಡ ಸರಿಯಾದಂತ ಕ್ರಮ ತಗೋತಾ ಇಲ್ಲ. DHO ಕೂಡ ಸರಿಯಾಗಿ ಕ್ರಮ ತಗೋತಾ ಇಲ್ಲ. ಜಿಲ್ಲಾಡಳಿತ ಕೂಡ ಕ್ರಮ ತಗೊಳ್ತಾ ಇಲ್ಲ. ಬಹುಶಃ ಇದನ್ನ ಹೀಗೆ ಬಿಟ್ರೆ ಬಹುಶಃ ಅಲ್ಲಿ ಹೋದಂತ ಆಸ್ಪತ್ರೆಗೆ ಸೇರಿದಂತ ರೋಗಿಗಳು ಯಾರು ಕೂಡ ಬದುಕಿ ವಾಪಸ್ ಬರುವಂತ ಸಾಧ್ಯತೆಗಳೇ ಇಲ್ಲ ಎನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಶಿಲ್ಪ. ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.